MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಶ್ರೀನಗರಕ್ಕೆ ಭೇಟಿ ಕೊಟ್ಟಿದ್ರು, ಇವತ್ತು ಭುಜ್ಗೆ ಭೇಟಿ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ್ ಸೇನಾನಿಗಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಗುಜರಾತ್ನಲ್ಲಿರುವಂತಹ ಭುಜ್ ಏರ್ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿ ಕೊಟ್ಟಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಪಾಕ್ ಡ್ರೋನ್ಗಳು ಗುಜರಾತ್ ಅನ್ನು ಕೂಡ ಗುರಿಯಾಗಿಸಿದ್ವು. 4 ದಿನದ ಸೇನಾ ಸಂಘರ್ಷದಲ್ಲಿ ಗುಜರಾತ್ ಅನ್ನು ಟಾರ್ಗೆಟ್ ಮಾಡಿ ಸಾಕಷ್ಟು ದಾಳಿಗಳಾಗಿದ್ವು ಭುಜ್ ಮೇಲೆ. ಭಾರತೀಯ ಸೇನಾಪಡೆ ಅದೆಲ್ಲದಕ್ಕೂ ಸಮರ್ಥವಾಗಿ ಪ್ರತ್ಯುತ್ತರವನ್ನು ಕೊಟ್ಟಿತ್ತು. ಹೀಗಾಗಿ ಅಸಮರ್ಥ ಸೇನಾನಿಗಳಿಗೆ ಅಭಿನಂದಿಸಿದ್ದಾರೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪ್ರಧಾನಿ ಮೋದಿ ಬಳಿಕ ಗುಜರಾತ್ಗೆ ರಾಜನಾಥ್ ಹೆಜ್ಜೆ. ಆಪರೇಷನ್ ಸಿಂಧೂರ್ ಯಶಸ್ವಿಯಾದ ಮೇಲೆ ರಕ್ಷಣಾ ಸಚಿವರ ಮೊದಲ ಭೇಟಿ ಇದು. ಭುಜ್ ವಾಯುನೆಲೆಯಲ್ಲಿ ಯೋಧರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಜೊತೆಗೆ ಭುಜ್ ಏರ್ಬೇಸ್ನಿಂದ ಪಾಕ್ಗೆ ಮತ್ತೊಮ್ಮೆ ಎಚ್ಚರಿಕೆ ಕೊಡೋದು ಫಿಕ್ಸ್. ನಿನ್ನೆ ಶ್ರೀನಗರಕ್ಕೆ ತೆರಳಿದ್ರು. ಅಲ್ಲಿ ಕೂಡ ಪಾಕಿಸ್ತಾನಕ್ಕೆ ರಾಜನಾಥ್ ಸಿಂಗ್ ವಾರ್ನಿಂಗ್ ಕೊಟ್ಟಿದ್ರು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯ ಬಳಿಕ ರಾಜನಾಥ್ ಸಿಂಗ್ ಅವರ ಭೇಟಿ ನಿನ್ನೆ ಶ್ರೀನಗರ ಆಯಿತು, ಇವತ್ತು ಗುಜರಾತ್ನ ಭುಜ್ಗೆ ಕೊಟ್ಟಿದ್ದಾರೆ. ಇದೊಂದು ರೀತಿ ಸೇನಾ ಪಡೆಗೆ ಮತ್ತೊಂದು ರೀತಿಯಲ್ಲಿ ಆತ್ಮಬಲವನ್ನು ಕೊಡುವಂತಹ ಒಂದು ಪ್ರಯತ್ನ ಅಂತ. ಹೌದು ಪ್ರತಿಮಾ, ಇಂಥದ್ದೊಂದು ಪ್ರಯತ್ನ ಸಚಿವರಿಂದ ನಡೀತಾ ಇದೆ. ನಿನ್ನೆಯಷ್ಟೇ ಅವರು ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸೇನಾ ನೆಲೆಗೆ ಭೇಟಿಯನ್ನು ಕೊಟ್ಟು ಪಾಕಿಸ್ತಾನದ ವಿರುದ್ಧ ಏನು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಭಾರತ ಸೇನೆ ಮಾಡಿತ್ತು. ಆ ಕಾರ್ಯಾಚರಣೆಯಲ್ಲಿ ಭಾಗಿಯಾದಂತಹ ಸೈನಿಕರಿಗೆ ಒಂದು ಸ್ಥೈರ್ಯವನ್ನು ತುಂಬಿದ್ದಾರೆ, ಜೊತೆಗೆ ಆತ್ಮವಿಶ್ವಾಸವನ್ನು ಕೂಡ ತುಂಬಿರುವಂತಹದ್ದು. ಜೊತೆಗೆ ಜಮ್ಮು ಕಾಶ್ಮೀರ ನೆಲದಲ್ಲಿ ನಿಂತ್ಕೊಂಡು ಪಾಕ್ಗೆ ಎಚ್ಚರಿಕೆಯನ್ನು ಕೂಡ ರಕ್ಷಣಾ ಸಚಿವರುಗಳು ಕೊಟ್ಟಿದ್ರು. ಬಹು ಮುಖ್ಯವಾಗಿ ಇಲ್ಲಿ ಪಾಕಿಸ್ತಾನ ಹೇಗೆ ಉಗ್ರವಾದವನ್ನು ಪೋಷಿಸ್ತಾ ಇದೆ, ಉಗ್ರವಾದವನ್ನು ಪೋಷಿಸೋದು ನಿಲ್ಲಿಸ್ತಾ ಇದ್ರೆ ಭಾರತ ಇದೇ ರೀತಿಯಾದಂಥ ದಾಳಿಯನ್ನು ಮಾಡುತ್ತೆ, ಮತ್ತೆ ಉಗ್ರವಾದವನ್ನು ನಾವು ಯುದ್ಧದ ರೀತಿ ನಾವು ಪರಿಗಣಿಸ್ತೀವಿ ಅನ್ನುವಂಥದ್ದು ಹೇಳಿದ್ರು. ಮತ್ತೆ ಮುಖ್ಯವಾಗಿ ನೀವು ಧರ್ಮ ನೋಡ್ಕೊಂಡು ಹೊಡೆದ್ರಿ, ನಾವು ನಿಮಗೆ ನೀವು ಮಾಡಿರ್ತಕ್ಕಂಥ ಕರ್ಮವನ್ನು ನೋಡಿ ನಾವು ನಿಮ್ಮ ಮೇಲೆ ದಾಳಿಯನ್ನು ಮಾಡಿದ್ದೇವೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಮುಂದೆ ನ್ಯೂಕ್ಲಿಯರ್ ಬಾಂಬ್ ಇದೆ ಅನ್ನುವಂಥ ಯಾವುದೇ ಈ ಒಂದು ಎಚ್ಚರಿಕೆ ಕೂಡ ನಾವು ಭಾರತ ಬಗ್ಗೋದಿಲ್ಲ, ಮತ್ತೆ ಈ ಗೊಡ್ಡು ಬೆದರಿಕೆ ಕೂಡ ಭಾರತ ಬಗ್ಗೋದಿಲ್ಲ ಅನ್ನುವಂಥ ಸಂದೇಶವನ್ನ ರಾಜನಾಥ್ ಸಿಂಗ್ ಅವರು ರವಾನಿಸಿದ್ರು. ಇವತ್ತು ಮತ್ತೆ ಗುಜರಾತ್ನ ವಾಯುನೆಲೆಗೆ ತೆರಳಿದ್ದಾರೆ. ಭುಜ್ ವಾಯುನೆಲೆಗೆ ತೆರಳಿ ಅಲ್ಲಿ ಪ್ರಮುಖವಾಗಿ ಅಲ್ಲಿ ವಾಯುನೆಲೆಯಲ್ಲಿ ಯಾರ್ಯಾರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಆ ಸೈನಿಕರನ್ನ ಭೇಟಿಯಾಗಿರುವಂತಹದ್ದು, ಮತ್ತೆ ಅವರಿಗೆ ಧೈರ್ಯ ಮತ್ತೆ ಆತ್ಮವಿಶ್ವಾಸವನ್ನು ತುಂಬುವಂತ ಕೆಲಸವನ್ನ ರಕ್ಷಣಾ ಸಚಿವರು ಮಾಡಿದ್ದಾರೆ. ಹಿಂದೆ 3 ದಿವಸಗಳ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಅದಂಪುರ ಏರ್ಬೇಸ್ ವಾಯುನೆಲೆಗೆ ತೆರಳಿದ್ರು. ಅಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನಿಸಿದ್ರು. ಪ್ರತಿಮಾ, ಎಸ್ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.